ಪ್ರಜಾವಾಣಿಯಲ್ಲಿ ಹಲವು ಪ್ರಮುಖ ಸುದ್ದಿಗಳಿವತ್ತಿದೆ. ಏನೇನೆಲ್ಲ ಪ್ರಮುಖ ಸುದ್ದಿಗಳಿವೆ ಅನ್ನೋದನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಕೆಪಿಎಸ್ಸಿ ಅಧ್ಯಕ್ಷನನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಆಯೋಗದ 75 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲು ಇಂತಹ ಕ್ರಮವನ್ನು ಕೈಗೊಂಡಿರೋದು. ತನಿಖೆಗೆ ರಾಷ್ಟ್ರಪತಿಗೆ ರಾಜ್ಯಪಾಲರು ಶಿಫಾರಸನ್ನು ಮಾಡಿದ್ದಾರೆ. ಅಧಿಕಾರ ದುರುಪಯೋಗ, ಸ್ವಜನ ಪಕ್ಷಪಾತ ಆರೋಪ ಕೇಳಿಬಂದಿರೋದು. ನೋಡಿ, ಪುತ್ರಿಗೆ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಸ್ವಜನ ಪಕ್ಷಪಾತ ಎಸಗಿದ್ದಾರೆ ಅಂತ ಸಲ್ಲಿಕೆಯಾಗಿರುವಂತಹ ದೂರನ್ನು ಆಧರಿಸಿ ಕರ್ನಾಟಕ ಲೋಕಸೇವಾ ಆಯೋಗದ ಅಂದರೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಕೆಪಿಎಸ್ಸಿಯ 75 ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಅಧ್ಯಕ್ಷರೊಬ್ಬರು ಅಮಾನತುಗೊಂಡಿರೋದು ಇದೇ ಫಸ್ಟ್ ಟೈಮ್. ಅಲ್ಲದೆ ಸಾಹುಕಾರ ವಿರುದ್ಧದ ಆರೋಪಗಳ ಕುರಿತು ತನಿಖೆಗೆ ಸಂವಿಧಾನದ 317ನೇ 1ನೇ ವಿಧಿಯು ಈ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂತೆ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಶಿಫಾರಸನ್ನು ಮಾಡಿದ್ದಾರೆ. ನೋಡಿ, ಮುಂದಿನ ಆದೇಶದವರೆಗೆ ಹಂಗಾಮಿ ಅಧ್ಯಕ್ಷರನ್ನಾಗಿ ಕಾರ್ಯನಿರ್ವಹಿಸುವಂತೆ ಆಯೋಗದ ಹಿರಿಯ ಸದಸ್ಯರೊಬ್ಬರಿಗೆ ಈಗ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಡೈರೆಕ್ಟ್ ಆ ಸ್ಥಾನದಲ್ಲಿ ಯಾರೂ ಇರಲ್ಲ ಅಂತ ಹೇಳಿದ್ರೆ ಹಂಗಾಮಿಯಾಗಿ ಒಬ್ಬರು ನೇಮಕ ಮಾಡಬೇಕಲ್ಲ, ಹಾಗಾಗಿ ಹಿರಿಯರೊಬ್ಬರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಇನ್ನು ಕೆಪಿಎಸ್ಸಿಯ ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆ ರಕ್ಷಿಸೋದ್ರ ಜೊತೆಗೆ ನ್ಯಾಯಯುತ, ನಿಷ್ಪಕ್ಷಪಾತ ಮತ್ತು ಪ್ರಭಾವ ರಹಿತ ತನಿಖೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ನೋಡಿ ಈಗ ಈ ಡಿಸಿಷನನ್ನು ತೆಗೆದುಕೊಳ್ಳಲಾಗಿದೆ. ಈ ಆದೇಶವನ್ನು ಕೂಡ ಮಾಡಲಾಗಿದೆ. ಅದರಲ್ಲೂ ಕೂಡ ನಿಷ್ಪಕ್ಷಪಾತ ಮತ್ತು ಪ್ರಭಾವರಹಿತ ತನಿಖೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ರಾಷ್ಟ್ರಪತಿಯಿಂದ ಮುಂದಿನ ಆದೇಶ ಬರುವವರೆಗೆ ಸಾಹುಕಾರ್ ಅವರನ್ನು ಅಧ್ಯಕ್ಷ ಹುದ್ದೆಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಗಿದೆ. ಇಮ್ಮಿಡಿಯೇಟ್ ಆಗಿ ಡಿಸಿಷನನ್ನು ತೆಗೆದುಕೊಳ್ಳಲಾಗಿದೆ ಅಂತ ಲೋಕಭವನವು ನಿನ್ನೆಯಷ್ಟೇ ಪ್ರಕಟಣೆಯ ಮೂಲಕ ಈ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ಪುತ್ರಿ ಸುಮಾಗೆ ನೋಟಿಸನ್ನು ಕೊಡಲಾಗಿದೆ. ಯಾವ ಪುತ್ರಿಗೆ ಅಂದರೆ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲಾಯ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ನೋಡಿ, ಕೆಪಿಎಸ್ಸಿ ಅಧ್ಯಕ್ಷ ಸ್ಥಾನದಿಂದ ಅಮಾನತುಗೊಂಡಿರುವಂಥ ಶಿವಶಂಕರಪ್ಪ ಸಾಹುಕಾರ್ ಅವರ ಮಗಳು ಸುಮಾ ಎಸ್ ಸಾಹುಕಾರ್ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕು. ಇದ್ರ ಬಗ್ಗೆ ಬಹಳಷ್ಟು ಎನ್ಕ್ವೈರಿಗಳಿದೆ ಅಂತ ಹೇಳಿ ನೋಟಿಸನ್ನು ಕೊಡಲಾಗಿದೆ. ನೇಮಕಾತಿ ವೇಳೆ ಸುಳ್ಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ದಾರೆ ಅಂತ ಕೆಪಿಎಸ್ಸಿ ಕಾರ್ಯದರ್ಶಿ ಕೆ ಜ್ಯೋತಿ ದೂರನ್ನು ಕೊಟ್ಟಿದ್ರು. ಇದನ್ನು ಆಧರಿಸಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಯ ಅಭ್ಯರ್ಥಿ ಸುಮಾ ಅವರ ವಿರುದ್ಧ FIR ದಾಖಲಾಗಿತ್ತು. ಹಾಗಾದರೆ ದೂರಿನಲ್ಲಿ ಏನಿತ್ತು ಅಂತ ನೋಡೋದಾದರೆ, ಸುಮಾ ಎಸ್ ಸಾಹುಕಾರ ಅವರ ತಂದೆಯ ಹೆಸರು ಶಿವಶಂಕರಪ್ಪ ಸಾಹುಕಾರ ಅಂತ ಅರ್ಜಿಯಲ್ಲಿ ಮತ್ತು ಇತರ ದಾಖಲಾತಿಗಳಲ್ಲಿದೆ. ಇವರು ಆಯೋಗದ ಅಧ್ಯಕ್ಷರಾದ ಶಿವಶಂಕರಪ್ಪ ಎಸ್ ಸಾಹುಕಾರ ಅವರ ಮಗಳು ಅಂತ ದಾಖಲೆಗಳ ಪರಿಶೀಲನೆ ವೇಳೆ ತಿಳಿದು ಬಂದಿದೆ. ಜೊತೆಗೆ ಅವರು ಸಲ್ಲಿಸಿರುವ 3B ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಕುಟುಂಬದ ವಾರ್ಷಿಕ ಆದಾಯ 40,000 ಅಂತ ನಮೂದಾಗಿದೆ. ಇದು ಒಂದು ರೀತಿ ಆಶ್ಚರ್ಯಕರ. ಹಾಗಾಗಿ ದೂರಿನಲ್ಲಿ ಇದನ್ನು ಉಲ್ಲೇಖ ಮಾಡಲಾಗಿದೆ. ಏನಪ್ಪ ಇದು ವಿವಾದ ಹೆಂಗೆ ಸೃಷ್ಟಿ ಆಯಿತು ಅಂತ ನೋಡೋದಾದರೆ, ಶಿವಶಂಕರಪ್ಪ ಸಾಹುಕಾರ ಅವರ ಪುತ್ರಿ ಸುಮಾ ಎಸ್ ಸಾಹುಕಾರ ಅವರು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದಲ್ಲಿ ಕುಟುಂಬದ ವಾರ್ಷಿಕ ಆದಾಯ ಎಷ್ಟು ಹಾಕ್ಬೋದು, 40,000 ಅಂತ ಹಾಕಿದ್ದಾರೆ. 3B ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸಿದ ವಿಷಯದ ಟಿಪ್ಪಣಿಯನ್ನು ಕಾರ್ಯದರ್ಶಿ ಕೆ ಜ್ಯೋತಿ ಜೂನ್ 19ರಂದು ನಡೆದ ಆಯೋಗದ ಸಭೆಗೆ ಮಂಡಿಸಿದರು. ಅಂದಿನ ಸಭೆಗೆ ಟಿಪ್ಪಣಿ ನೀಡಿದ ಶಿವಶಂಕರಪ್ಪ ಸಾಹುಕಾರ ಮಗಳ ವಿಷಯ ಕಾರ್ಯಸೂಚಿಯಲ್ಲಿರುವುದರಿಂದ ಸಭೆಯಿಂದ ಹೊರಗುಳಿಯೋದಾಗಿ ತಿಳಿಸಿದರು. ಹೀಗಾಗಿ ಹಿರಿಯ ಸದಸ್ಯ ಬಿ ಪ್ರಭುದೇವ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಲಾಗಿತ್ತು. ನೋಡಿ, ಈಗ ಪ್ರಭುದೇವ ಅವರೇ ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು. ಕೆಪಿಎಸ್ಸಿ ಹಂಗಾಮಿ ಅಧ್ಯಕ್ಷರಾಗಿ ಮೊದಲ ಹಿರಿಯ ಸದಸ್ಯ ಬಿ ಪ್ರಭುದೇವ ಅವರು ನಿನ್ನೆ ಬೆಳಗ್ಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಬಹಳಷ್ಟು ಆಶ್ಚರ್ಯ ಅನಿಸುತ್ತೆ. ಶಿವಶಂಕರಪ್ಪ ಸಾಹುಕಾರ ಅವರನ್ನು ರಾಜ್ಯಪಾಲರು ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಿದಂಥ ಬೆನ್ನಲ್ಲೇ ಕಾರ್ಯದರ್ಶಿಗೆ ಕರೆ ಮಾಡಿದ ಮುಖ್ಯಮಂತ್ರಿ DKಶಿ ಹಂಗಾಮಿ ಅಧ್ಯಕ್ಷರು ಕಾರ್ಯನಿರ್ವಹಿಸಲು ಅನುವಾಗುವಂತೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟರು. ಇನ್ನು BE MBA ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಿರುವಂತಹ ಪ್ರಭುದೇವ ಅವರು ಅಮೆರಿಕಾದ ಡೆಟ್ರಾಯ್ಟ್ನಲ್ಲಿರುವಂತಹ ಫೋರ್ಡ್ ಮೋಟಾರ್ಸ್ ಕಂಪನಿಯಲ್ಲಿ 10 ವರ್ಷ ಕೆಲಸ ಮಾಡಿದ್ದಾರೆ. ಬಳಿಕ ರಾಜ್ಯ ಸರ್ಕಾರಿ ಸೇವೆಗೆ ಸೇರಿದ ಅವರು ವಾಣಿಜ್ಯ ತೆರಿಗೆ, ಪ್ರವಾಸೋದ್ಯಮ, ಕಾರ್ಮಿಕ ಇಲಾಖೆಯಲ್ಲಿ ಉನ್ನತ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಸುದೀರ್ಘ ಅನುಭವವನ್ನು ಹೊಂದಿದ್ದಾರೆ. 2021ರ ಏಪ್ರಿಲ್ 8ರಿಂದ ಅವರು ಕೆಪಿಎಸ್ಸಿ ಸದಸ್ಯರಾಗಿದ್ದರು. ಈ ಎಲ್ಲ ಅವರ ಬೆಳವಣಿಗೆಗಳನ್ನು ನೋಡಿ, ಅವರಿಗಿರುವಂಥ ಒಂದು ಕೇಪಬಿಲಿಟಿಯನ್ನು ನೋಡಿ ಈಗ ಸದ್ಯಕ್ಕೆ ಅವರನ್ನು ಪ್ರಭುದೇವ ಅವರನ್ನು ಹಂಗಾಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಈ ಹಿಂದೆ ಇದ್ದಂಥ KPSC ಅಧ್ಯಕ್ಷನನ್ನು
ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನೋಡಿ, ಅಧಿಕಾರ ಇದೆ, ಪರಿಚಯಗಳಿರುತ್ತೆ, ಪ್ರಭಾವಿಗಳ ಸಂಪರ್ಕ ಇರುತ್ತೆ ಅಂತ ಯಾವುದೇ ತಪ್ಪು ಮಾಡಿದ್ರೂ ಆ ತಪ್ಪು ತಾತ್ಕಾಲಿಕವಾಗಷ್ಟೇ ಅವರಿಗೆ ಸರಿಯಾಗಿ ಕಾಣಬಹುದು. ಆದರೆ ಇಮಿಡಿಯೇಟಾಗಿ ಯಾವ ರೀತಿಯಾಗಿ ರಿಯಾಕ್ಷನ್ಸ್ಗಳಾಗತ್ತೆ, ಯಾವ ರೀತಿಯಾಗಿ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದಕ್ಕೆ ಈ ಒಂದು ವಿಚಾರ ಇದೆಯಲ್ಲ, ಇದು ಸ್ಪಷ್ಟ ಸಾಕ್ಷಿ ಅಂತಲೇ ಹೇಳ್ಬೋದು. ಸೊ ಇದು ಅತಿ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು. ಇನ್ನು